ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಶುಭೋದಯ. ಏನಪ್ಪ ಇವತ್ತಿನ ಮ್ಯಾಟ್ರ್ ಅಂತ ತುಂಬ ಜನ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ ಸ್ನೇಹಿತರೆ. ಇವತ್ತಿನ ಮ್ಯಾಟ್ರ್ ಇಷ್ಟೇ, ತುಂಬಾ ಸಿಂಪಲ್. ನಮ್ಮ ಟೀಮ್ ಇಂಡಿಯಾ ಚಾಂಪಿಯನ್ಸ್ ಟ್ರೋಫಿನ ಗೆದ್ದಿದೆ ಸ್ನೇಹಿತರೆ. ನಿನ್ನೆ ನೋಡಿದ್ರೆ ಸ್ನೇಹಿತರೆ, ಎಂಥ ಒಂದು ಖುಷಿ ವಿಚಾರ, ಎಂಥ ಒಂದು ಈ ಥರ ಒಂದು ವಿಚಾರ ಮಾತಾಡೋಕೆ ನನಗೂ ತುಂಬಾ ಖುಷಿ ಆಗ್ತದೆ. ಯಾಕೆಂತಂದ್ರೆ ಪ್ರತಿ ಮ್ಯಾಚಲ್ಲೂ ಅಷ್ಟು ಚೆನ್ನಾಗಿ ಡಿಫೆಂಡ್ ಮಾಡ್ಕೊತ ಬಂದರು. ಪ್ರತಿ ಮ್ಯಾಚ್ ಕೂಡ ಇರೋ 4 ಮ್ಯಾಚಲ್ಲಿ 4 ಗೆದ್ದರು ಸ್ನೇಹಿತರೆ. ನೀವೇ ನೋಡ್ತಿದ್ದಂಗೆ ಎಲ್ಲ ಮ್ಯಾಚಲ್ಲೂ ವಿನ್ ಆಗಿ ಕೊನೆಗೂ ಫೈನಲ್ನಲ್ಲಿ ವಿನ್ ಆದಾಗ ಎಷ್ಟು ಖುಷಿ ಆಗುತ್ತೆ ಅಂತ ನಿಮಗೂ ಕೂಡ ಗೊತ್ತು ಸ್ನೇಹಿತರೆ. ಹಂಗೇನೆ ನಿನ್ನೆ ನೋಡಿದ್ರೆ ರಾರಾಜ್ ಒಂಥರ ಯಾವ ಥರ ಅಂದರೆ ಬಾಯಿಗೆ ಬರೆಸ್ಬಿಟ್ಟಿದ್ರು ಸ್ನೇಹಿತರೆ. ಅಷ್ಟು ಒಂದು ಟಫ್ ಫೈಟು ನ್ಯೂಜಿಲ್ಯಾಂಡ್ನವರು ಭಾಳ ಕಮ್ಮಿ ಸ್ಕೋರಲ್ಲಿ ಕೊಟ್ಟಿದ್ದು ಸ್ನೇಹಿತರೆ. ತುಂಬ ಏನು ರನ್ಸ್ ಅಂತಲೇ ಹೇಳಕ್ಕೆ ಬರಲ್ಲ, 256 260 ರನ್ ಭಾಳನೇ ಅಲ್ಲ ಅದು 300 ಬಾಲಿಗೆ. ಬಟ್ ಆದರೆ ನಿನ್ನೆ ಆ ಒಂದು ರನ್ಸ್ನ ಯಾವ ಥರ ಕಷ್ಟಪಟ್ಟು ಸ್ಟ್ರಗಲ್ ಮಾಡ್ಬೇಕಾಯ್ತು ಅಂತಂದರೆ ಮುನಾದಿ ಚೆನ್ನಾಗಿತ್ತು ಸ್ನೇಹಿತರೆ. ನಮ್ಮ ಟೀಮ್ ಇಂಡಿಯಾದ ಕಡೆಯಿಂದ ರೋಹಿತ್ ಶರ್ಮಾ ಮತ್ತು ಶುಭನ್ ಗಿಲ್ ತುಂಬಾ ಒಳ್ಳೆ ಅಡಿಪಾಯನ ಹಾಕ್ಕೊಟ್ರು. ಪವರ್ ಪ್ಲೇನಲ್ಲಿ ಅಷ್ಟು ಚೆನ್ನಾಗಿ ರನ್ಸ್ ಹೊಡಿದೇ ಇದ್ದಿದ್ರೆ ನಿಜವಾಗ್ಲೂ ನಾವು ಆ ಮ್ಯಾಚ್ನ ವಿನ್ ಆಗೋಕ್ಕೆ ಸಾಧ್ಯನೇ ಆಗ್ತಿದ್ದಿಲ್ಲ. ಅಷ್ಟು ಚೆನ್ನಾಗಿ ನಿನ್ನೆ ಪವರ್ ಪ್ಲೇನಲ್ಲಿ ತುಂಬಾ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ರು ಸ್ನೇಹಿತರೆ. ಬಾಲರ್ಸ್ ಕೂಡ ಹಾಗೇನೆ ಕಾಟ ಕೊಟ್ಟರು ನಮ್ಮ ಟೀಮ್ ಇಂಡಿಯಾಗೆ. ಮತ್ತು ನಮ್ಮ ಟೀಮ್ ಇಂಡಿಯಾದ ಬಾಲರ್ಸ್ ಕೂಡ ನ್ಯೂಜಿಲ್ಯಾಂಡ್ ಪ್ಲೇಯರ್ಸ್ಗೆ ಅಷ್ಟೇ ಚೆನ್ನಾಗಿ ಕಾಟ ಕೊಟ್ಟರು. ಸ್ಪಿನ್ನರ್ಸ್ಗೆ ಅದು 7 ಮಾಡಿಸಿದಂಥ ಪಿಚ್ ಅಂತಂದರೆ ತಪ್ಪಾಗಲಾರ್ದು ಸ್ನೇಹಿತರೆ. ಏಕೆಂದಿರ್ಬೋದು ಮತ್ತು ಕುಲ್ದೀಪ್ ಯಾದವ್ ಆಗಿರ್ಬೋದು, ಯಾವ ಥರ ಎಲ್ಲ ಬಾಲ್ಗಳನ್ನ ಮಾಡಿ ಹೆಂಗೆ ವಿಕೆಟ್ನ ತೊಗೊಂಡ್ರು ಅಂತ ನೋಡಿರ್ಬೋದು. ನಿನ್ನೆ ಕೇನ್ ವಿಲಿಯಮ್ಸನ್ ಮತ್ತು ರಚಿನ್ ರವೀಂದ್ರ ಮೊನ್ನೆ ಸೆಮಿಫೈನಲ್ನಲ್ಲಿ ಯಾವ ಥರ ಹೊಡಿತಾರೆ ಹಂಗೆ ಹೊಡಿದು ಇದು ಮಾಡ್ತಾರೆ ಅಂತ ಮಾಡಿದ್ವಿ ಸ್ನೇಹಿತರೆ. ಆದರೆ ನಿನ್ನೆ ಮ್ಯಾಚ್ ಮಾತ್ರ ಯಾವಾಗ ನಾವು ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತ ಗೊತ್ತಾಗ್ಬಿಡ್ತು ಸ್ನೇಹಿತರೆ. ಆ ಬ್ಯಾಟಿಂಗ್ ಅಂದ ತಕ್ಷಣ ಎಷ್ಟು ರನ್ಸ್ ಹೊಡಿತಾರೋ 350 400 ತನಕ ಹೊಡೆದ್ಬಿಟ್ರೆ ಆಶ್ಚರ್ಯ ಇಲ್ಲ ಅಂತ ಮಾಡಿದ್ವಿ. ಬಟ್ ನಿನ್ನೆ ನಮ್ಮ ಬಾಲರ್ಸ್ಗಳು ಒಂದು ಯಾವ ಥರ ಎಲ್ಲ ಡಿಫೆಕ್ಟ್ ಮಾಡಿದರು ಅಂತಂದರೆ ಪ್ರತಿ ರನ್ಸ್ ಆಗಿರ್ಬೋದು, ಪ್ರತಿ ಕೆಲವೊಂದು ಕ್ಯಾಚ್ಗಳನ್ನ ಬಿಟ್ಟರು ಇಲ್ಲ ಅಂತಿಲ್ಲ. ಬಟ್ ಆದ್ರೂ ಆ ಒಂದು ರನ್ಸ್ನ ಕಲೆ ಹಾಕೋಕ್ಕೆ ಅವರು ತುಂಬಾ ಸ್ಟ್ರಗಲ್ ಮಾಡಿದರು. 256 260 ರನ್ನು ಸುಮ್ಮನೆ ಅಲ್ಲ. ಆ ಒಂದು ರನ್ನ ಚೇಂಜ್ ಮಾಡಿದಂಥ ಟೀಮ್ ಇಂಡಿಯಾ ಫಸ್ಟ್ ಪವರ್ ಪ್ಲೇನಲ್ಲಿ ತುಂಬಾ 6 ಮೂಲಕನೇ ಎಂಟ್ರಿ ಕೊಡ್ತಾರೆ ನಮ್ಮ ರೋಹಿತ್ ಶರ್ಮಾ. ತುಂಬಾ ಚೆನ್ನಾಗಿ ನಿನ್ನೆ ಬ್ಯಾಟಿಂಗ್ ಮಾಡಿದ್ರು ಕೂಡ. ಕೊಹ್ಲಿ ಕೂಡ ನಿನ್ನೆ ಆಡ್ಬೇಕಂತ ತುಂಬ ಆಸೆ ಇತ್ತು. ಆದರೆ ಏನು ಮಾಡ್ತೀರಾ, ಒಂದೇ ಒಂದು ಭಾಳನೇ ಕಷ್ಟಪಟ್ಟು ಬೇಗನೆ ಔಟ್ ಆಗಿ ಹೋಗ್ಬಿಟ್ರು ಅವರು. ಅಷ್ಟೊಂದು ನಿನ್ನೆ ಕೊಹ್ಲಿಯಿಂದ ಬಂದಿಲ್ಲ. ಬಟ್ KL ರಾಹುಲ್ ಆಗಿರ್ಬೋದು, KL ರಾಹುಲ್ ಆಗಿರ್ಬೋದು, ಹಾರ್ದಿಕ್ ಪಾಂಡ್ಯ ಆಗಿರ್ಬೋದು, ಶ್ರೇಯಸ್ ಅಯ್ಯರ್ ಆಗಿರ್ಬೋದು, ಯಾರು ಅಕ್ಷರ್ ಪಟೇಲ್ ಆಗಿರ್ಬೋದು, ನೆನ್ನೆ ಶುಭನ್ ಗಿಲ್ ಆಗಿರ್ಬೋದು, ಅಟ್ಲೀಸ್ಟ್ ರೋಹಿತ್ ಶರ್ಮಾ ಕ್ಯಾಪ್ಟನ್ಸಿ ರೋಹಿತ್ ಶರ್ಮಾ ಸರ್ ಆಗಿರ್ಬೋದು, ಯಾವ ಥರ ಎಲ್ಲ ತುಂಬಾ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ರು ಕೂಡ ಕೊನೆಗೂ ನಮ್ಮ ಟೀಮ್ ಇಂಡಿಯಾ ICC ಚಾಂಪಿಯನ್ಸ್ ಟ್ರೋಫಿನ ವಿನ್ ಆಯಿತು ಸ್ನೇಹಿತರೆ. ನೆನ್ನೆ ನೀವೆಲ್ಲ ನೋಡೋಂಗೆ ಪ್ರತಿಯೊಂದು ಇದರಲ್ಲೂ ಯಾವ ಥರ ಅಂದರೆ ಇದೇ ಥರನೇ ಸ್ನೇಹಿತರೆ, ಇದೇ ಥರನೇ ಡಿಫೆಂಡ್ ಮಾಡ್ತಾ ಹೋದರೆ ಪ್ರತಿಯೊಂದು ಚಾಂಪಿಯನ್ಸ್ ಟ್ರೋಫಿನೂ ನಾವು ಗೆಲ್ಬೋದು ಅನ್ನೋದಕ್ಕೆ ಇದೇ ಸಾಕ್ಷಿ. ರೋಹಿತ್ ಶರ್ಮಾ ಸರ್ ಕ್ಯಾಪ್ಟನ್ಸಿಗೆ ನನ್ನ ಕಡೆಯಿಂದ ಒಂದು ಸಲಾಮ್ ಹೇಳ್ತೀನಿ. ಹಾಗೆ ಯಾರೆಲ್ಲ ಟೀಮ್ ಇಂಡಿಯಾ ವಿನ್ ಆಗಿರೋ ಖುಷಿ ಪಡ್ತಾ ಇದ್ದೀರಾ ಮತ್ತು ಈ ವಿಡಿಯೋನ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಲೈಕ್ ಬಟನ್ ಹೊಡೀರಿ ಸ್ನೇಹಿತರೆ. ಟೀಮ್ ಇಂಡಿಯಾ ವಿನ್ ಆಗಿರೋದು ನಿಮಗಷ್ಟೇ ಅಲ್ಲ, ನನಗಷ್ಟೇ ಅಲ್ಲ, ಇಡೀ ಇಂಡಿಯಾಕ್ಕೆ ಒಂದು ಖುಷಿ ವಿಚಾರ. ಯಾಕೆಂದರೆ ಚಾಂಪಿಯನ್ಸ್ ಟ್ರೋಫಿನ ಭಾರತ ಮಾತೆ ಮುಡಿಲಿಗೆ ಹಾಕ್ಕೊಳ್ಳೋದು ತುಂಬಾ, ಏಕೆಂದರೆ ನಮಗೆ ಅದು ಒಂದು ಸೆಂಟಿಮೆಂಟ್ ಅಂತಲೇ ಹೇಳ್ಬೋದು. ತುಂಬಾ ಸೆಂಟಿಮೆಂಟ್ ಅದು. ಬಟ್ ಆ ಒಂದು ದೇಶದವ್ರಿಗೆ ಯಾವ ಥರ ಅಂದರೆ ಅದ್ರ ಬಗ್ಗೆ ಅಷ್ಟೊಂದು ಇದಿರಲ್ಲ, ಸೆಂಟಿಮೆಂಟ್ ಅಂತ ತೊಗೊಳಲ್ಲ ಅವರು. ಬಟ್ ನಮ್ಮ ಟೀಮ್ ಇಂಡಿಯಾ ಸೆಂಟಿಮೆಂಟ್ ಆಗಿ ಇಟ್ಕೊಂಡು ಯಾವ ಥರ ನಮ್ಮನ್ನ ಚಾಂಪಿಯನ್ಸನ್ನು ಮಾಡಿಬಿಟ್ಟು ಕೊನೆಗೂ ಟೀಮ್ ಇಂಡಿಯಾ ICC ಚಾಂಪಿಯನ್ಸ್ ಟ್ರೋಫಿನ ಗೆದ್ದು ಈ ಒಂದು ಖುಷಿ ವಿಚಾರನ ಹಂಚ್ಕೊಳಕ್ಕೆ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಎಲ್ರಿಗೂ ನಮಸ್ಕಾರ.